ಯಾಕೆ ರುದ್ರೇಶ್ ಅವರು ಇಷ್ಟು ಬೇಜಾರಲ್ಲಿ ಬರ್ತಾ ಇದ್ದಾರೆ? ಮುಖ ಯಾಕೋ ತುಂಬ ಸಪ್ಪಗೈತಪ್ಪ. ಯಾಕೆ ಹಿಂಗೆ ಸಪ್ಪಗಿದ್ದಾರೆ ಇವರು? ರುದ್ರೇಶ್ ಅವರೇ ಬನ್ನಿ, ಯಾಕೆ ಹಂಗೆ ಬೇಜಾರಲ್ಲಿ ಇದ್ದೀರಾ? ಬನ್ನಿ ರುದ್ರೇಶ್ ಅವರೇ. ಏನು ಹೇಳ್ತೀಯ ಬಿಡತ್ಲಾಗೆ, ತುಂಬ ಬೇಜಾರಾಗ್ಬಿಟ್ಟಿದ್ದೀನಿ. ಮಾತಾಡ್ಸೋದಕ್ಕೆ ಹೋಗ್ಬಿಡ ಇವತ್ತು. ಯಾಕೆ ಏನಾಯಿತು? ಹೇಳಿ ರುದ್ರೇಶ್ ಅವರೇ. ನೀವು ಹಿಂಗೆ ಬೇಜಾರಾದರೆ ನನಗೆ ಯಾಕಪ್ಪ ಹಿಂಗೆ ಬೇಜಾರಾದರು ಅಂತ ಅನ್ನಿಸ್ತಾ ಐತೆ. ಅದೇ ತರಕಾರಿ ಅಂಗಡಿಯವ್ರಿಗೆ ತರಕಾರಿ ಎಲ್ಲ ತೊಗೊಂಬಂದಿದ್ದು ನೀವು ಅಮೌಂಟ್ ಕೊಟ್ಟಿಲ್ಲ ಅಂತೆ. ಹಾಗೆ ಅಂಗಡಿಗೆಲ್ಲ ರೇಷನ್ ಎಲ್ಲ ತರಿಸ್ಬೇಕಾಗಿತ್ತು. ಅಲ್ಲಿ ಬೇರೆ ಅಕ್ಕ ಫೋನ್ ಮಾಡ್ತಾ ಇದ್ದಾಳೆ, ಅಂಗಡಿಲಿ ನಮಗೆ ಸಂಬಳ ಕೊಡ್ರಿ ಅಂತ ಹೇಳಿ. ಇಬ್ಬರಲ್ಲಿ ಬೇರೆ ಕೆಲಸಕ್ಕೆ ಇಟ್ಟಿದ್ದೀವಿ, ಅದಕ್ಕೆ ಸಂಬಳ ಬೇರೆ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಅದಕ್ಕೇ ನೀವಿನ್ನೂ ಯಾಕೋ ದುಡ್ಡಿಂದೆಲ್ಲ ಕೊಡ್ತಾನೆ ಇಲ್ವಲ್ಲ? ಯಾಕೆ ತುಂಬ ಬೇಜಾರಲ್ಲಿದ್ದೀರಾ? ನಾನು ಇದನ್ನೇ ಮಾತಾಡ್ಬೇಕಂತ ಕಾಯ್ತಾ ಇದ್ದೆ. ಬೆಳಗ್ಗೆಯಿಂದ ನೀವು ಬರಲೇ ಇಲ್ಲ. ಎಲ್ಲಿಗೆ ಹೋಗಿದ್ರಿ ಬೆಳಗ್ಗೆಯಿಂದನೂ? ಏನಂತ ಹೇಳಿ ಶಶಿಕಲಾ, ಯಾವ ಬಾಯಿಂದ ಹೇಳಿ ಅಂತ ಅನ್ನಿಸ್ತಾ ಐತೆ. ಅಲ್ಲ ಯಾಕೆ, ಏನಾಯ್ತು? ಅದು ಏನಾಯ್ತು ಅಂತಲ್ಲಾದರೂ ಹೇಳಿ. ಯಾಕೋ ಈ ವಾರದಿಂದಲೂ ಇಲ್ಲಿಗೆ ಬಂದಾಗಿಂದಲೂ ನಾನು ಯಾಕೋನೋ ನನಗೆ ದುಡ್ಡಿನ ಸಮಸ್ಯೆ ತುಂಬ ಆಗ್ತಾಯಿತ್ತೆ. ಎಲ್ಲದರಲ್ಲೂ ಲಾಸ್ ಆಗ್ತಾಯಿತ್ತೆ ಕಣೆ ಶಶಿಕಲಾ. ಯಾಕೋನ ಅಯ್ಯೋ, ಇವತ್ತು ಒಂದು ದಿವಸ 3 ಲಕ್ಷ ದುಡ್ಡು ಕಳ್ಕೊಂಡ್ಬಿಟ್ಟೆ. ನೆನ್ನೆ 2 ಲಕ್ಷ ಹೋಯ್ತು. ತುಂಬ ದುಡ್ಡು ಲಾಸ್ ಆಗ್ತೈತೆ. ನನ್ನ ಹತ್ರ ಇರೋ ಅಮೌಂಟ್ ಎಲ್ಲನ ಖಾಲಿ ಆಗ್ತಾಯಿದೆ. ನನಗೆ ನೋಡು, ಯಾಕೋ ಒಂಥರ ಲಾಸ್ ಆಗ್ತಾಯಿತ್ತು. ಯಾಕೋ ನನ್ನ ಟೈಮ್ ಸರಿ ಇಲ್ಲ ಅನ್ನಿಸ್ತೈತೆ. ತುಂಬ ಬೇಜಾರಾಗ್ತೈತೆ. ಅದಕ್ಕೇ ನಾನು ತರಕಾರಿ ಅವ್ರಿಗೆ ಅಮೌಂಟ್ ಕೊಟ್ಟಿಲ್ಲ. ಕೊಡೋದಕ್ಕಾಗುತ್ತೆ ಹೇಳು, ನಾನೆಲ್ಲ ಕೊಡ್ತೀನಿ. ಏನು ಮಾಡಲಿ, ಸ್ವಲ್ಪ ಲಾಸ್ ಆಗ್ತಾಯಿತ್ತಪ್ಪ. ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇವತ್ತು ನೆನ್ನೆ 1 ಲಕ್ಷ ಸೋತಿದ್ನ, ಅದಕ್ಕೆ ತೆಗಿ ಇವತ್ತು 1 ಲಕ್ಷ ಆದರೆ ಆಗೋದಿಲ್ಲ ಅಂತೇಳಿ 3 ಲಕ್ಷ ತೊಗೊಂಡೋದೆ ಗೆತ್ಕೊಂಬರೋಣ ಅಂತೇಳಿ. ಅದು 3 ಲಕ್ಷನೂ ಹೋಗ್ಬಿಡ್ತು ಕಣೆ. ತುಂಬಾ ದುಡ್ಡಿನ ಸಮಸ್ಯೆ ಆಗ್ತೈತೆ. ಎಲ್ಲದರಲ್ಲೂ ಲಾಸ್ ಆಗ್ತೈತೆ ನನಗೆ. ಮೊನ್ನೆ ನಾನು ಏನೋ ಒಂದು ವೆಹಿಕಲ್ ತೊಗೊಂಬಂದು ಅದನ್ನೆಲ್ಲ ರಿಪೇರಿ ಮಾಡಿಸ್ಬಿಟ್ಟು ಮಾರಿದೆ. ತೊಗೊಂಬಂದಿದ್ದಕ್ಕಿಂತ ಇದು ಲಾಸ್ ಆಗಿಬಿಡ್ತು ನನಗೆ. ಅದು ಈ ಹತ್ಲಾಗ ನನ್ನ ರೇಟ್ ಹೇಳಿ ಎಲ್ಲೋಡು, ಅದು ಎಷ್ಟಕ್ಕೆ ತೊಗೊಂಬಂದಿದ್ನೋ ಅದಕ್ಕಿಂತ ಕಡಿಮೆನೇ ರೇಟ್ ಹೇಳ್ಬಿಟ್ಟು ನಾನು ಮಾರಿದ್ದೀನಿ. ಅಯ್ಯೋ, ನನಗೆ ಯಾವಾಗ ಆಮೇಲೆ ಅನ್ನಿಸ್ತೈತೆ, ಯಾಕಪ್ಪ ಹಿಂಗೆಲ್ಲದರಲ್ಲೂ ಹಿಂಗೆ ದುಡ್ಡಿನಲ್ಲಿ ಲಾಸ್ ಆಗ್ತೈತೆ ಅನ್ನಿಸ್ತೈತೆ. ಇವತ್ತು ಎಲ್ಲೋಡು ಸುಮ್ಮನೆ 3 ಲಕ್ಷ ದುಡ್ಡು ಕಳ್ಕೊಬಿಟ್ಟೆ ಒಂದೇ ದಿನ. ತುಂಬ ಬೇಜಾರಾಗ್ತೈತಿ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ಯಾವುದೇ ನೀನು ನೋಡ್ಕೊಂಡು ಆಡಬೇಕಾಗಿತ್ತು. ಹಿಂಗೋಗಿ ಹಿಂಗೆ ಬಂದ್ರೂ 1 ಲಕ್ಷ ದುಡ್ಡು ದುಡ್ಕೊಂಬತ್ತಿದ್ದಪ್ಪ ನೀನು ಈಸ್ಪೇಟ್ನಾಗೆ. ಅಂಥದ್ರಾಗೆ ನೀನು ಹಿಂಗೆ ಯಾಕೆ ಇವಾಗ ಲಾಸ್ ಆಗ್ತೈತಿ ಅಂತ ಹೇಳ್ತೀಯ ಇದೆಯಾ? ಬಿಡತ್ತ, ಇವಾಗ ಇರೋದಕ್ಕೆ ಸುಮ್ಮನಾಗಾದ್ರೆ ಸವಾಸಕ್ಕೆ ಹೋಗ್ಬೇಡ. ಇಲ್ಲ, ನನಗೆ ಯಾವತ್ತೂ ಏನು ಲಾಸ್ ಆಗಿಲ್ಲ. ಇಲ್ಲೋಡು, ನನಗೆ ಯಾವಾಗ್ಲೂ ಅದ್ರಾಗ ಎತ್ತಿದ ಕೈ ಪ್ರತಿಯೊಂದರಲ್ಲೂ ನನಗೆ ನನಗೆ ನನ್ನ ಬಿಸ್ನೆಸ್ ಮಾಡೋದ್ರಲ್ಲೇ ಆಗಲಿ ಹೇಳು, ಎಲ್ಲದರಲ್ಲೂ ನನಗೆ ಹಂಗೆ ಎತ್ತಿದ ಕೈ. ನನಗೆ ಯಾವುದ್ರಲ್ಲೂ ಲಾಸ್ ಅನ್ನೋದೇ ಇರಲಿಲ್ಲ. ಯಾಕೋ ಈ ವಾರದಿಂದ ಇಲ್ಲಿಗೆ ಬಂದಾಗಿಂದಲೂ ಹಂಗೆ ನನಗೆ ಆಗ್ತಾಯಿದೆ. ಅದಕ್ಕೆ ಯಾಕೆ ಹಿಂಗೆ ಆಗ್ತೈತೆ ಅನ್ನೋದು ಗೊತ್ತಾಗ್ತಾಯಿಲ್ಲ ನನಗೆ. ತುಂಬ ಬೇಜಾರಾಗ್ತೈತೆ. ಅದಕ್ಕೇ ಒಂಥರ ಏನೋ ಮನಸ್ಸಿಗೆ ಏನು ತಿನ್ನೋದಕ್ಕೂ ಆಗ್ತಾಯಿಲ್ಲ. ತುಂಬ ಬೇಜಾರಾಗ್ತೈತೆ ನನಗೆ. ಏನು ಮಾಡೋಣಪ್ಪ ಅನ್ನಿಸ್ತೈತೆ. ಹಿಂಗೆ ಮತ್ತೆ ಈಸ್ಪೇಟಿಂದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸುಮ್ಮನೆ ದುಡ್ಡು ಐತಲ್ಲ, ಏನಾದರೂ ನೀನು ಬಿಸ್ನೆಸ್ ಮಾಡ್ತಾ ಇದೆಯಲ್ಲ, ಸುಮ್ಮನೆ ಬಿಸ್ನೆಸ್ ಮಾಡ್ಕೊಂಡು ಇದ್ಬಿಡು. ಅದ್ರ ಸವಾಸಕ್ಕೆ ಹೋಗ್ಬೇಡ. ಅಲ್ಲಿ ಮನ್ಸು ಕೇಳೋದಿಲ್ವಲ್ಲ. ಇನ್ನು ದುಡ್ಡಿಗೆ ದುಡ್ಡು ಕೂಡಿಸ್ಬೇಕಂದ್ರೆ ಹೋಗ್ತಾ ಇದ್ರೇನೆ, ಇಲ್ಲ ಅಂತಂದರೆ ಖಾಲಿ ಆಗ್ತಾ ಇರುತ್ತೆ ದುಡ್ಡು. ಸುಮ್ಮನೆ ಅದನ್ನ ಹೆಂಗೆ ಬೆಳೀತಾ ಹೋಗೋದು? ಸುಮ್ಮನೆ ಇಟ್ಕೊಂಡ್ರೆ ಅದು ಹಂಗೆ ಇರುತ್ತೆ ದುಡ್ಡು. ಅದೇನು ಪ್ರಯೋಜನ ಇಲ್ಲ. ಸುಮ್ಮನೆ ಅತ್ಲಾಗೆ ನಾನೊಂದು ಸ್ವಲ್ಪ ತೊಗೊಂಬಂದಿದ್ದೆ. ಇನ್ನು ಉಳಿಕೆದ್ದೆಲ್ಲ ಅವಳ ಅಕೌಂಟಲ್ಲಿ ಐತೆ. ಅದನ್ನೆಲ್ಲ ಇಸ್ಕೊಂಬರ್ಬೇಕು. ನಾನು ಸ್ವಲ್ಪ ಒಂದು 5 ಲಕ್ಷ ಇಟ್ಕೊಂಡಿದ್ದೆ ಅಷ್ಟೇ ನನ್ನ ಅಕೌಂಟಲ್ಲಿ. ಇನ್ನು ಅವಳ ಹೆಸ್ರಿಗೆಲ್ಲ ಫಿಕ್ಸೆಡ್ ಮಾಡ್ಕೊಬಿಟ್ಟವಳೆ. ಅವಳೆಲ್ಲ ಇಸ್ಕೊಂಡು ಎಲ್ಲ ಬಂದಿರೋದೆಲ್ಲ ಫಿಕ್ಸೆಡ್ ಮಾಡ್ಕೊಂಡು ಇಟ್ಕೊಂಡಳೆ. 5 ಲಕ್ಷ ಬಾಂಡ್ಗಳು ಮಾಡಿ ಇಟ್ಕೊಬಿಟ್ಟಿದ್ದಾಳೆ ಅವಳು. ಅವಳ ಹತ್ರ ಇವಾಗ ಹೆಂಗೆ ಇಸ್ಕೊಳ್ಳೋಣ? ಯಾಕಮ್ಮ, ಏನಾಯ್ತು? ಅಂಕಲು 3 ಲಕ್ಷ ದುಡ್ಡು ಕಳ್ಕೊಂಡವ್ರಂತೆ ಕಣಮ್ಮ ಇವತ್ತು. ಅದಕ್ಕೇ ತುಂಬ ಬೇಜಾರಾಗ್ಯವ್ರೆ. 3 ಲಕ್ಷ ದುಡ್ಡು ಉಣ್ಣಂಗಲ್ಲ ತಿನ್ನಂಗಲ್ಲ ಹೋಯ್ತಲ್ಲಪ್ಪ ಅಂತೇಳಿ ತುಂಬ ಬೇಜಾರು ಮಾಡ್ಕೊಂಡವ್ರೆ. ಅದಕ್ಕೇ ಸುಮ್ಮನಿರಿ, ಅದ್ಲಾಗ ಯಾಕೆ ಬೇಜಾರು ಮಾಡ್ಕೊಂತೀರಾ ಅಂತೇಳಿ ಹೇಳ್ತಾ ಇದ್ದೀನಿ. ಏನು ಮಾಡೋಣ ಇವಾಗ? ಅವಳ ಅಕೌಂಟಾಗ ಐತಂತೆ, ಹೋಗಿ ಇಸ್ಕೊಂಬರ್ರಿ. ನಾನು ದುಡ್ಡು ಕೊಟ್ಟಿರೋದು, ನನ್ನ ದುಡ್ಡು ಕೊಡಮ್ಮ ನೀನು ಅಂತ ಹೇಳಿ. ಒಂದು ಫೋನೂ ಮಾಡಿಲ್ಲ ನೋಡಲ್ವೇ ಅವಳು? ಇಲ್ಲ, ಫೋನೂ ಮಾಡಿಲ್ಲ, ಏನಿಲ್ಲ. ಅದಕ್ಕೇ ಹೋಗ್ತೀನಿ ಇವಾಗ. ಇನ್ನೇನು ಅಮೌಂಟ್ ಎಲ್ಲ ಖಾಲಿ ಆಯ್ತು ನನ್ನ ಅಕೌಂಟಲ್ಲೆಲ್ಲ. ಒಂದು 10,000 ಐತೆ. ಅದೇ ನೀನೆಲ್ಲ ಅದಕ್ಕೆಲ್ಲ ಬೇಕು ಅಂತ ಹೇಳ್ತಾ ಇದೆಯಾ. ಇರೋ ಬರೋದೆಲ್ಲ ಅಂಗಡಿ ಹಾಕಿಸ್ತೆ. ಅವಳು ಎಲ್ಲ ಫಿಕ್ಸೆಡ್ ಮಾಡ್ಕೊಂಡು ಇಟ್ಕೊಬಿಟ್ಟಿದ್ದಾಳೆ. ನಾನು ಅವಾಗ 5 ಲಕ್ಷ ತೊಗೊಂಬಂದ್ರೂ ಅದನ್ನೆಲ್ಲ ಫಿಕ್ಸೆಡ್ ಮಾಡ್ಕೊಂಡು ಇಟ್ಕೊಬಿಟ್ಟಿದ್ದಾಳೆ ಅವಳು. ಅವಳ ಹೆಸ್ರಿಗೆ ಫಿಕ್ಸೆಡ್ ಮಾಡ್ಕೊಂಡ್ಳು. ನನಗೆ ಅವಾಗ ಕೊಡಬಾರ್ದಾಗಿತ್ತು ಅನ್ನಿಸ್ತೈತೆ ನಿಜವಾಗ್ಲೂ. ನನಗೆ ಅವಾಗ ಕೊಡಲಿಲ್ಲ ಅಂತ ಅಂದಿದ್ರೆ ನನಗೆ ಇವತ್ತು ಯೂಸ್ ಆಗೋದು.
ಅವಳೆಲ್ಲ ಇಟ್ಕೊಬಿಟ್ಟಿದ್ದಾಳೆ, ಒಡವೆ ಮಾಡಿಸಿ ಇಟ್ಕೊಂಡಿದ್ದಾಳೆ. ಒಡವೆ ಆದರೂ ಇಸ್ಕೊಂಬರ್ಬೇಕು. ಒಡವೆಗಳೆಲ್ಲ ಅವಳು ಮಾಡಿಸ್ಕೊಂಡು ಬೇಜಾನ್ ಒಡವೆಗಳು ಮಾಡಿಸ್ಕೊಂಡವಳೆ. ನೀನು ಮಸ್ತ ಮಾಡಿದ್ಯಪ್ಪ. ನನ್ನ ಮಗಳಿಗೂ ನನಗೇನು ಮಾಡಿಸಿಲ್ಲ ನೀನು. ಎಲ್ಲ ನಿನ್ನ ಹೆಂಡ್ತಿ ಮಾಡಿ ನಿನ್ನ ಹೆಂಡ್ತಿ ಹೆಸ್ರಿಗೆ ನೋಡು ದುಡ್ಡು ಬೇರೆ ಫಿಕ್ಸೆಡ್ ಮಾಡಿದೀಯ. ದುಡ್ಡು ಬೇರೆ ಫಿಕ್ಸೆಡ್ ಮಾಡಿಕ್ಕಿ ಇವತ್ತು ನಮ್ಮನ್ನು ಬೇರೆ ಇದು ಮಾಡ್ತಾ ಇದೀಯ. ಹೋಗು ನಿನ್ನ ಹೆಂಡ್ತಿ ತೆಗೆ ಇಸ್ಕೊಂಬ. ಇಸ್ಕೊಂಬಂದ್ರೆ ಅವಳೆಲ್ಲ ಕೊಡ್ತಾಳೆ. ನೀನು ಮಕ್ಕಳಿಲ್ಲ ಮರಿಯಿಲ್ಲ ತಾಂಡೇನು ಮಾಡ್ತಾಳೆ, ಕೊಡ್ತಾಳೆ. ಹೋಗು ಬಿಡ್ರಿ ಅಂಕಲ್, ಬೇಜಾರಾಗ್ಬಿಡ್ರಿ. ದುಡ್ಡು ನಾವು ದುಡಿಬೇಕೆ ಹೊರತು ದುಡ್ಡು ನಮ್ಮನ್ನು ದುಡಿಯಲ್ಲ. ನಾವು ದುಡ್ಡು ದುಡಿಯೋದು. ಯಾಕೆ ದುಡ್ಡಿನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ? ಹೋದ್ರೂ ಹೋಗುತ್ತಾ ಅಷ್ಟೇನೆ. ರುದ್ರೇಶ್ ಅವರೇ, ಸುಪ್ಪಿನ ಸಮಾಧಾನ ಮಾಡ್ತಾ ಇದ್ದಾಳಲ್ಲ ನಿಮಗೆ, ಸುಮ್ಮನೆ ರೀ. ಮಗಳು ಅಂತ ತಿಳ್ಕೊಳ್ರಿ, ನನ್ನ ಮಗಳನ್ನೇನೆ ನಿಮ್ಮ ಮಗಳು ಅಂತ ತಿಳ್ಕೊಳ್ರಿ. ಹಂಗೆ ಅಂದ್ಕೊಂಡಿರೋದು. ಏನು ಮಾಡಲಿ ಇವಾಗ? ನಾನು ಹೋಗಿ ಬರ್ತೀನಮ್ಮ. ಇವಾಗ ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತೀನಿ. ಅವಳ ಹತ್ರ ಏನು ಮಾತಾಡಿಕೊಂಡು ನಾನು ಒಡವೆ ಎಲ್ಲ ಕೊಡು, ದುಡ್ಡು ಎಲ್ಲ ಕೊಡು ಅಂತೇಳಿ ಕೇಳ್ಕೊಂಬತ್ತೀನಿ. ಮತ್ತು ನಾನು ಹೊರಗೆಲ್ಲ ನಾನು ಇವಾಗ ಹೊರಗಿದ್ದೀನಿ ತಾನೇ, ಮನೆ ಒಳಗೆ ಬರಬೇಡ ಅಂತ ಹೇಳ್ದೆ ತಾನೇ. ನಾನು ಹೊರಗೆ ಜೀವನ ಮಾಡ್ಬೇಕಂದ್ರೆ ನನಗೆ ದುಡ್ಡು ಬೇಕು, ಅದಕ್ಕೆ ಕೊಡು ಅಂತ ಹೇಳಿ ಕೇಳ್ತೀನಿ ಹೋಗ್ಬಿಟ್ಟು. ಸರಿ ಆಯ್ತು, ಹೇಳಿ ಹೋಗಿ ಕೇಳ್ಕೊಂಬ. ಕೇಳೋಗೋಗು. ಯಾಕೋ ಟೈಮೇ ಸರಿ ಇಲ್ಲ ನಂದು. ಹಿಂಗೆ ದುಡ್ಡು ಹೋಗ್ತಾ ಇದ್ದರೆ ಅಷ್ಟೇ ನನಗೆ ಎಂಥ ಗತಿ ಬರುತ್ತಪ್ಪ ಅನಿಸುತ್ತೆ. ಅಯ್ಯೋ ದೇವ್ರೆ, ನನಗೆ ಯಾವತ್ತೂ ಈ ಥರ ಆಗಿರಲಿಲ್ವಲ್ಲ. ಈ ನಡುವೆ ಎಲ್ಲದರಲ್ಲೂ ಲಾಸ್ ಆಗ್ತೈತೆ. ತರಕಾರಿ ಬೇರೆ ದುಡ್ಡು ಕೊಟ್ಟಿಲ್ವಂತೆ, ಅವ್ರು ದುಡ್ಡು ಕೇಳ್ತಾ ಇದ್ರು. ಅಂಕಲಿಗೆ ಸ್ವಲ್ಪ ಇವಾಗ ದುಡ್ಡಿನ ಸಮಸ್ಯೆ ಸ್ಟಾರ್ಟ್ ಆಗೈತೆ. ಅಯ್ಯೋ ದೇವ್ರೆ, ಹೌದೇನಮ್ಮ? ಅಮ್ಮ ಮತ್ತೆ ಹಂಗಾದ್ರೆ ಹೆಂಗೆ ಮಾಡ್ತೀಯಮ್ಮ? ಅವ್ರಿಗೇನಾದ್ರೂ ಇವಾಗ ದುಡ್ಡಿನ ಸಮಸ್ಯೆ ಆಗಿ ಆಮೇಲೆ ಏನಾದರೂ ಆದರೆ ಅವ್ರಿಗೇನು ಇದೆಲ್ಲ ಏನು ಅಷ್ಟೊಂದು ದುಡ್ಡಲ್ಲ. ಅಷ್ಟೊಂದು ಇರೋವ್ರಿಗೆ ಅದೆಲ್ಲನ ಅವರು ಈಗ ಸಮುದ್ರದಾಗ ಒಂದು ಹನಿ ನೀರು ತೆಗ್ದಂಗೆ, ಒಂದು ಬಿಂಗೆ ನೀರು ತೆಗ್ದಂಗೆ ಅಷ್ಟೇ. ಸಮುದ್ರದಾಗ ಒಂದು ಬಿಂಗೆ ನೀರು ತೆಗೆದ್ರೆ ನೀರು ಕಡಿಮೆ ಆಗ್ತಾವ, ಹಂಗೆ ಇರೋ ಅಂಥವ್ರಿಗೆ ಅದೇನೇನು ಅದೆಲ್ಲ ಏನು ಲೆಕ್ಕ ಇಲ್ಲ. ಅವ್ರ ಹತ್ರ ಏನು ಇರ್ತಾವೆ ಇನ್ನೂ. ಅವರೆಲ್ಲನ ಎಲ್ಲ ಏನೇನೋ ಬೇರೆದ್ರಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಎಲ್ಲ ಐತೆ. ಮಸ್ತಾಗಿ ಮಾಡಿದ್ದಾರೆ. ಅದೆಲ್ಲ ಐತಲ್ಲ. ಅದೆಲ್ಲ ಇರೋದ್ರಿಂದನ ಏನು ಇವಾಗ ಸೈಟ್ಗಳೆಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ಟೌನ್ನಲ್ಲಿ. ಅದೆಲ್ಲನ ಸೈಟ್ಗಳೆಲ್ಲ ನಿಮ್ಮ ಹೆಸ್ರಿಗೆ ನಾನು ಹೇಳಿದ್ದೀನಿ, ನನ್ನ ಮಗಳ ಹೆಸ್ರಿಗೆ ಬರೀ ಅಂತೇಳಿ. ಇಲ್ಲಿರೋ ಸೈಟ್ ಒಂದು ಎಲ್ಲ ನಿಮ್ಮ ಹೆಸ್ರಿಗೆ ಬರ್ಕೊಡ್ತಾರೆ. ನೀವು ಇಲ್ಲೇ ಮನೆ ಕಟ್ಕೋಬೋದು. ಮನೆ ಕಟ್ಕೊಂಡು ಆರಾಮಾಗಿ ಇರ್ಬೋದು. ನಾನು ಹೇಳಿದ್ದೀನಿ ನಮ್ಮ ಸುಪ್ಪಿಗೆ ನೀವೇನಾದರೂ ಒಂದು ಮಾಡಿಕೊಡಿ, ನಮ್ಮ ಸುಪ್ಪಿಗೂ ನಮ್ಮ ಮಗನಿಗೂ ಅಂತ ಹೇಳಿದ್ದೀನಿ. ನಾನು ಸರಿಯಾಗಿ ಹೇಳಿ ಬಂದಿದ್ದೀನಿ ಅವಳಿಗೆ. ಅವಳು ಹಂಗೆ ನನ್ನ ಮೇಲೆ ಹೆಂಗಿಂದು ಮಾಡ್ತಾಳೆ ಗೊತ್ತಾ? ಏನು ಅವಳು ಹೇಳ್ದಂಗೆ ಕೇಳ್ಬೇಕು ಎಲ್ಲದಕ್ಕೂ. ನಾನು ಅದಕ್ಕೆ ನೀನು ಹೇಳ್ದಂಗೆ ಕೇಳೋಕ್ಕಾಗಲ್ಲ, ಬಂದಿರೋಳು ನೀನು ಅಂತೇಳಿ ನಾನು ಜೋರು ಮಾಡಿದೆ. ಅದಕ್ಕೆ ನಮ್ಮ ಅತ್ತೆ ಹಿಂಗೆ ಅಂತ ಮಾತಾಡೋದು. ನಾನು ಅವರು ನಿಖಿಲ್ ಇಲ್ದಾಗ ಚೆನ್ನಾಗಿ ಬೈದ್ಬಿಡ್ತೀನಿ ಅವ್ರಿಗೆ. ಅವ್ರು ಇಲ್ದಾಗಲೇ ಸಖತ್ತ ಬೈದ್ಬಿಡ್ತೀನಿ. ಅವ ಸುಮ್ಮನಾಗ್ತಾರೆ. ಅವ್ರ ಎದುರುಗಡೆ ಬೈಯೋದಕ್ಕೆ ಹೋಗಲ್ಲ ನಾನು. ಚೆನ್ನಾಗಿರೋ ಥರ ಇರ್ತೀನಿ. ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಿಖಿಲ್ ನಾನು ಬಿಟ್ಟೋಗೋದಿಲ್ಲ, ಚೆನ್ನಾಗಿ ಅಷ್ಟೇ. ನಾನು ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಬಿಟ್ಟೋಗ್ಬೇಡ ನೀನು ಅಂತೇಳಿ. ನನಗೆ ಭಾಷೆ ಮಾಡಿದಾನೆ, ಬಿಟ್ಟೋಗೋದಿಲ್ಲ ಅಂತೇಳಿ. ನನ್ನ ಈ ನಡುವೆ ಯಾರ್ದು ಕೇಳು, ನಾನು ಚೆನ್ನಾಗಾದೆ. ಯಾರೇನು ನನಗೇನೇನು ಬೇಡ ನೋಡ್ಕೊಳಕ್ಕೆ, ನಾನು ಚೆನ್ನಾಗಿದ್ದೀನಿ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅಲ್ಲೇ. ಪಾಪ ಯಾಕೋ ರುದ್ರೇಶ್ ಅವ್ರಿಗೆ ಪಾಪ ಎಲ್ಲದರಲ್ಲೂ ಯಾಕೋ ಲಾಸ್ ಆಗ್ತಾ ಇದೆಯಂತೆ. ದುಡ್ಡಿಂದು ಈ ನಡುವೆ ಯಾಕೋ ಸಮಸ್ಯೆಗಳಾಗ್ತಾ ಐತೆ ಅಂತೇಳಿ ತುಂಬ ಬೇಜಾರಾಗಿದ್ದಾರೆ. ಇವತ್ತೊಂದೇ ದಿವಸ 3 ಲಕ್ಷ ದುಡ್ಡು ಕಳ್ಕೊಂಡ್ರಂತೆ, ಅದಕ್ಕೆ ತುಂಬ ಬೇಜಾರಾಗಿದ್ದಾರೆ. ಇನ್ನು ಹೆಂಡ್ತಿ ಹತ್ರ ಇನ್ನೂ ಎಲ್ಲ ಫಿಕ್ಸೆಡ್ ಮಾಡಿದ್ದೀನಿ, ಅದೆಲ್ಲ ಇಸ್ಕೊಂಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ನೋಡೋಣ ಇನ್ನು ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.